ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಸೈಡ್ ಡಿಶ್ ಸ್ಟುಡಿಯೋ. ಇವತ್ತು ನಾವು ರಿಯಾಕ್ಷನ್ ಕೊಡ್ತಾ ಇರೋದು ಹೇ ಜವಾನಿ ತೋ ಇಸ್ಕೋ ಹೋನಾ ಹೇ ಮೂವಿ ಟ್ರೈಲರ್ಗೆ. ಡೈರೆಕ್ಟೆಡ್ ಬೈ ಡೇವಿಡ್ ಧವನ್ ಮತ್ತು ಸ್ಟಾರ್ಡ್ ವರುಣ್ ಧವನ್, ಪೂಜಾ ಹೆಗಡೆ ಆ್ಯಂಡ್ ಮೃಣಾಲ್ ಠಾಕೂರ್. ಓಕೆ, ಫಸ್ಟ್ ನೋಡೋಣ, ಆಮೇಲೆ ರಿಯಾಕ್ಷನ್ ಕೊಟ್ಟ ಮೇಲೆ ಮಾತಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ऐसी लव स्टोरी और ऐसी शादी तो हमने ना पहले कभी देखी थी ना कभी सुनी थी. Is he too timing you? नो फिजिकल वायलेंस का मामला है, मारता वारता है तुम्हें? नो तुमसे प्यार नहीं करता? बहुत ज्यादा प्यार करता है. He wants to make love to me all the time. क्योंकि मुझे एक बच्चा चाहिए सर. I want to be a father. Are you single? Fully single. I'm gonna go get another drink then. बेवड़ी है क्या? चलेगी. Excuse me? पानी? याद है ना? I'm still your wife. वैसे म्यूजिक तुम यहाँ क्या कर रही हो? I'm pregnant. Congratulations. Who's the boy? I'm pregnant. पर मैंने प्रोटेक्शन यूज किया था. हाँ तो प्रोटेक्शन फेल हो गया. अरे ऐसे कैसे फेल हो सकता है? प्रोटेक्शन का काम है प्रोटेक्ट करना. तूने शादी से पहले ही मेरी बहन को. किस्मत मेरे बच्चे को मौका दे रहे कि वो मेरी शादी अटेंड करे सर. मामा रंधावा की गोदी में भांजा रंधावा सर. वाह ऐसो नजारो तो सूरज भर जातियों ने भी नहीं सोचो. वहाँ पे पानी ठीक से नहीं आ रहा है. तुम यहाँ पे ना हो ना. जाओ खेलो कूदो शैम्पू पी जाओ. जब पे पीत वहाँ पे पानी. मैं क्या करूँ? पानी. बैग, पर्स, किसका है? किसका 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 है? किसका किसका है? इसका है. आउच. इसका है. अच्छा ना छूले मेरी चुनरी सनम, कुछ ना मैं बोलूं तुझे मेरी कसम. इसकी माँ की टिकट कराओ. माँ की आँख नहीं, पूरी की पूरी माँ चाहिए. निरूपा रॉय जैसी. अपने माँ की डिमांड की थी ना भैया, मेरी माँ आ गई. वाह, दिल्ली दिल वालों की और लंदन लेट इट बी माँ. इसके दो लफड़े हैं, दो बच्चे होने वाले हैं. आई एम गोड एक्सपोज दिस फ्रॉड. कभी हंसना है कभी रोना है, कभी हंसना है कभी रोना है. सुन सुन बाबा सुन सुन बाबा सुन सुन सुन. जसवा बाबू, दुनिया में 3 तरह का मिल होता है. टेक्सटाइल मिल, ट्रेड मिल और पहाड़ा के मिल. जवानी तो इश्क होना है. जवानी तो इश्क होना है, जवानी तो इश्क होना है. जवानी तो इश्क होना है. अरे लंदन है लंदन यार. दादर स्टेशन थोड़ी है कि बानी और प्रीत एक दूसरे से टकरा जाएंगे. ಓ 5th ಜೂನ್. 5th ಜೂನ್ ಹಾಂ, ಹೇಗೆ ಅನಿಸ್ತಾವ? ಐ ಥಿಂಕ್ ಇವರು ಫುಲ್ ಟ್ರೋಲರ್ಸ್, ಇದು ಇವ್ರದ್ದು ಎಂತ ಮೀಮ್ ಕ್ರಿಯೇಟರ್ಸ್ ಎಲ್ಲ ಫುಲ್ ಇನ್ಸ್ಪೈರ್ ಆಗಿರಲ್ಲ. ಅಂದರೆ ಡೇವಿಡ್ ಧವನ್ ಫಿಲ್ಮ್ ಎಲ್ಲ ಹಿಂಗೆ ಇರುತ್ತೆ. ಹೌದಾ? ಓಕೆ, ಬಟ್ ಚೆನ್ನಾಗಿ. ಗೋವಿಂದ ಜೊತೆ ತುಂಬ ಫಿಲ್ಮ್ ಮಾಡಿದ್ದಾನೆ. ಹೀರೋ ನಂಬರ್ 1, ಜುಡ್ವಾ ಹಾಂ ಎಲ್ಲ ಇವ್ರದೆ. ಅದೇ ಸ್ಟೈಲಲ್ಲೇ ಇದೆ ಫಿಲ್ಮು. ಅಲ್ಲ, ಜುಡ್ವಾ 2 ಮಾಡಿದ್ದ ಇವನ್ ಜೊತೆನೆ, ವರುಣ್ ಧವನ್ ಜೊತೆ. ಅವನದೇ ಮಗ ಅಲ್ವಾ? ಹಾಂ ಕಾಂಬಿನೇಷನ್ ಅದೇ ಸ್ಟೈಲಲ್ಲೇ ಇದೆ. ಹ್ಮ್, ಕಾಮಿಡಿ ಎಷ್ಟು ವರ್ಕ್ ಆಗತ್ತೆ ನೋಡ್ಬೇಕು. ಈಗ ಅದೇ. ಈಗ ಮುಂಚೆ ತರ ವರ್ಕ್ ಆಗೋದಿಲ್ಲ ಕಾಮಿಡಿ. ಹೆಂಗಂದ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್ ಕಾಮಿಡಿ ಅನ್ಸುತ್ತೆ. ಯಾಕಂದ್ರೆ ಎಲ್ರು ಕೂಡ ಅದೇ ತರದ್ದೇ ಕಾಮಿಡಿ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ಬೇಕು. ಅದು ಹೆಂಗೆ ಇವಾಗ ಸಾಂಗ್ಸ್ ಕೂಡ ಕೈ ಹಿಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಸ್ಟೋರಿ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಇವಾಗ ಎಲ್ರು ಇದೇ ಥೀಮ್ ಇಟ್ಕೊಂಡೆ ಮಾಡ್ತಿರ್ತಾರಲ್ಲ, ಸೇಮ್ ಮೂವಿ ಥೀಮ್ ಇವಾಗೆಲ್ಲ. ಆಕ್ಷನ್ ಮೂವಿ ಮಾಡೋಕ್ ಹೋದ್ರೆ ಏನಾಗುತ್ತೆ ಹೇಳು, ಕಾಂಪಿಟೇಷನ್. ಇವಾಗ ಆಕ್ಷನ್ ಮೂವಿ ಅಂತ ಹೇಳಿದ್ರೆ
ಧುರಂಧರು KGF ಅವ್ರದ್ದು ಇವ್ರದ್ದು ಅಂತ ಹೇಳ್ಬಿಟ್ಟು ಆ ಲೆವೆಲ್ಗೆ ಮಾಡಬೇಕಾಗುತ್ತೆ. ಜನರು ನೋಡೋಲ್ಲ ಈಗ, ಎಲ್ಲರಿಗೂ OTTಲಿ ಸಿಕ್ಬಿಡತ್ತೆ. ಸೊ ಎಫರ್ಟ್ ಹಾಕೋದಿಲ್ಲ. ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಕೊಟ್ಟರಷ್ಟೇ ಥಿಯೇಟ್ರಿಗೆ ಬರ್ತಾರೆ. ಕರೆಕ್ಟ್. ಇವಾಗ ನಾವು ಕೂಡ ಎಲ್ಲದಕ್ಕೂ ಈಗ ಮುಂಚೆ ಥರ ಎಲ್ಲಿ ಹೋಗ್ತೇವೆ. ಅಲ್ವಾ. ಕಾಮಿಡಿ ಇದೆ, ಬಟ್ ಎಷ್ಟು ವರ್ಕ್ ಆಗತ್ತೆ ನೋಡಬೇಕು. ಸ್ಟೋರಿ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಫೋರ್ಸ್ಫುಲಿ ಅನಿಸಿದ್ರೆ ವರ್ಕ್ ಆಗೋದಿಲ್ಲ. ನಾರ್ಮಲಿ ಏನಂತ ಹೇಳಿದ್ರೆ ಓಕೆ, 1 boy 2 ಹಾಳು ಇಲ್ಲ, ಅಂದ್ರೆ ಎವರೇಜ್ ಮೂವಿ ಅನಿಸ್ತಾ ಇದೆ. ಸಿಮಿಲರ್ ತರ ಅನ್ಸು. ಇವಾಗ ಅವನ್ ಸುಮಾರು ತುಂಬಾ ಜನ ಮಾಡಿದ್ರಲ್ಲ ಹಿಂದೆಲ್ಲ ಕೂಡ. ಇವಾಗ 1 boy 2 girls ಅವರಿಂದ ಹೆಂಗ್ ಹೈಡ್ ಮಾಡ್ಕೊಳ್ಳೋದು, ಹೆಂಗ್ ಸೇಫ್ ಆಗ್ತಾನೆ, ಸೇಮ್ ಥೀಮ್ ಅಲ್ಲ ಇದು ಕೂಡ. ಅದೇ ಓಲ್ಡ್ ಫಿಲ್ಮ್ಸ್ ಕೂಡ ಈ ತರ ಜಾನರ್ ಮಾಡಿದ್ದೆ ಡೇವಿಡ್. ಅದೇ ಸೊ ಅವನ ಫಿಲ್ಮ್ಸ್ ಜಾಸ್ತಿ ಇದೆ ಇದೇ ತರ. ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, ಮತ್ತೆ ಅವ್ರು ತಗೊಂಡಿರೋ ಅವ್ರದ್ದು ಇವಾಗ ಪೂಜಾ ಹೆಗ್ಡೆದು ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಲ್ಲ, ಬ್ರದರ್ ಕ್ಯಾರೆಕ್ಟರ್, ಅವನು ವಿಲನ್ ಇದು ತಾನೆ ಅದರಲ್ಲಿ. ಆದರೆ ಲೈಕ್ ಅವ್ರದ್ದು ಸಿಸ್ಟರ್ಗೋಸ್ಕರ ಅವನು ತುಂಬ ಕಾಮಿಡಿನೇ ಆಗ್ಬಿಟ್ಟು ಅನಿಸ್ತು. ಜಿಮ್ಮಿ ಶೆರ್ಗಿಲ್. ಅದು ಅದೇ ನಾನು ಹೇಳಿದ್ನಲ್ಲ, ಸೇಮ್ ಫಾರ್ಮ್ಯಾಟ್ ಇದೆ, ಬಟ್ ಏನು ಇದಾಗತ್ತೆ ನೋಡಬೇಕು. ಓಕೆ, ನೋಡೋಣ June 5th ರಿಲೀಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ ಗೈಸ್, ನೆಕ್ಸ್ಟ್ ಮೂವಿ ಟ್ರೈಲರ್ ರಿಯಾಕ್ಷನ್ ಜೊತೆ ಬರ್ತೇವೆ. ಏನಾದರೂ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ವಿಡಿಯೋ ಬಗ್ಗೆ ಅಥವಾ ಸಾಂಗ್ಸ್ ಬಗ್ಗೆ ರಿಯಾಕ್ಷನ್ ಮಾಡೋದಿದೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಸೈಡ್ ಡಿಶ್ ಸ್ಟುಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.